ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕ್ರಿಯ ಅಂದ್ರೆ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿರ್ತಕ್ಕಂಥದ್ದು, ನಿವೃತ್ತಿ ಪಡ್ಕೊಂಡಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ಅಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಹಾಗಾಗಿ ಅವ್ರನ್ನ ಸಮಾಧಾನ ಮಾಡೋ ಕೆಲಸ ನಡೀತಾ ಇದೆ. ಮತ್ತೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಕೆಲ ಹೊತ್ತಿನಲ್ಲಿ ಯಾರ್ಯಾರು ಹೊಸ ಮಂತ್ರಿಗಳು 20 ಮಂದಿ ಅನ್ನೋದು ನಿರ್ಧಾರ ಆಗುತ್ತೆ. ದೆಹಲಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಒಂದಷ್ಟು ಸಹಜವಾದಂತ ಲೋಕಸಭೆ ಅಲ್ಲಿ ಸಂಘರ್ಷ ನಡೀತಾ ಇದೆ. ಬಿಕಾಸ್ ಆಫ್ ಏನ್ ನೀಟುದು ಮುಗಿದ್ರು ಕೂಡ ಇನ್ನೊಂದಷ್ಟು ಏನೋ ಮುಗ್ದಿಲ್ಲ. ವಿಪಕ್ಷಗಳ ಒಂದಷ್ಟು ಅಗ್ಗಜಗ್ಗಾಟ ಅದು ನಡೀತಾ ಇದೆ. ಸೊ ಇದೆಲ್ಲ ಸೇರಿದಂತೆ ಪ್ರಮುಖ ರಾಜ್ಯದ ಹಾಗೂ ದೇಶದ ವಿದೇಶದ ಎಲ್ಲಾ ಸೇರಿದಂತೆ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಮೊದಲನೇದಾಗಿ ನೀವು ನಮ್ಮ ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2028ರ ವಿಧಾನಸಭೆ ಚುನಾವಣೆ ಸ್ಪರ್ಧಿಸುವುದಿಲ್ಲ ಅಂತ ಘೋಷಿಸಿದ ಬೆನ್ನಲ್ಲೇ ಅವರನ್ನ ತಮ್ಮ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಮನವೊಲಿಸುವ ಪ್ರಯತ್ನಗಳು ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿದೆ. ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯುವುದಾಗಿ ಹೇಳಿದ್ರು, ಸಕ್ರಿಯ ರಾಜಕೀಯದಿಂದ ನಿವೃತ್ತಿಯಾಗೋದಾಗಿ ಎಲ್ಲಿಯೂ ಹೇಳಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದಂತಹ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ, ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂತಷ್ಟೇ ಹೇಳವ್ರೆ, ಆದ್ರೆ ಅವರು ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇಲ್ಲ. ಈ ಅವಧಿ ಪೂರ್ಣಗೊಳ್ಳುವವರೆಗೆ 82 ವರ್ಷ ವಯಸ್ಸಾಗತ್ತೆ ಅವ್ರಿಗೆ. ಅದಕ್ಕಾಗಿ ಚುನಾವಣಾ ಕಣದಿಂದ ಹಿಂದೆ ಸರಿಯುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದ್ರೆ ಪಕ್ಷದ ಪರವಾಗಿ ಸಕ್ರಿಯವಾಗಿ ಕೆಲಸ ಮಾಡೋದನ್ನ ಮುಂದುವರಿಸ್ತಾರೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅಂತ ತಿಳಿಸಿದ್ರು. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಅವರನ್ನ ಇನ್ನೂ 5 ವರ್ಷಗಳ ಕಾಲ ಚುನಾವಣಾ ರಾಜಕೀಯದಲ್ಲೇ ಮುಂದುವರಿಯುವಂತೆ ನಾವೆಲ್ಲರೂ ಮನವೊಲಿಸಲು ಪ್ರಯತ್ನ ಮಾಡ್ತೇವೆ ಅಂತ ಶಿವಲಿಂಗೇಗೌಡ ಹೇಳಿದ್ರು. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಂತ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್, ಸಿದ್ದರಾಮಯ್ಯ ಅವರ ಈ ಹೇಳಿಕೆಯ ಉದ್ದೇಶ ಯುವ ನಾಯಕತ್ವಕ್ಕೆ ಅವಕಾಶ ಕಲ್ಪಿಸುವುದಾಗಿದೆ. ಆದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸ್ಪರ್ಧಿಸುವಂತೆ ಸೂಚಿಸಿದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ಚುನಾವಣಾ ಕಣಕ್ಕಿಳಿಯುವ ಸಾಧ್ಯತೆಯೂ ಇದೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಎಸಿ ಶ್ರೀನಿವಾಸ್ ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಸಿದ್ದರಾಮಯ್ಯ ಅವರು ಇನ್ನೂ ಹಲವು ವರ್ಷಗಳ ಕಾಲ ರಾಜಕೀಯದ ಮೂಲಕ ಜನಸೇವೆ ಮುಂದುವರಿಸುತ್ತಾರೆ, ಕರ್ನಾಟಕದ ಜನರು ಅವರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಡಿ.ಕೆ. ಶಿವಕುಮಾರ್ ಆಪ್ತ ಹಾಗೂ ಮಾಗಡಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣ, ಕಾಂಗ್ರೆಸ್ ಗಟ್ಟಿಯಾಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಅತ್ಯಗತ್ಯ. ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸೇರಿದರೆ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವರಿಗೆ ರಾಜ್ಯಸಭೆ ಅಥವಾ ಕೇಂದ್ರ ಮಟ್ಟದಲ್ಲಿ ಮಹತ್ವದ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಆದ್ರೆ ಅವರು ಸಕ್ರಿಯ ರಾಜಕೀಯದಲ್ಲೇ ಮುಂದುವರಿಬೇಕು ಎಂಬುದು ನಮ್ಮ ಆಶಯ ಅಂತ ಹೇಳಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಶಾಸಕ ಬೆಳೂರು ಗೋಪಾಲಕೃಷ್ಣ ಕೂಡ ಸ್ಪಷ್ಟನೆ ಕೊಟ್ಟಿದ್ದು, ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕೀಯದಿಂದ ಮಾತ್ರ ನಿವೃತ್ತಿ ಘೋಷಿಸಿದ್ದಾರೆ, ರಾಜಕೀಯದಿಂದ ನಿವೃತ್ತಿ ಆಗೋದಾಗಿ ಎಲ್ಲೂ ಹೇಳಿಲ್ಲ. ಅವರ ಮಾರ್ಗದರ್ಶನದಲ್ಲೇ ಕಾಂಗ್ರೆಸ್ ಮುಂದಿನ ಚುನಾವಣೆಯನ್ನು ಎದುರಿಸುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಆಗಿರಬಹುದೇನೋ, ಆದ್ರೆ ಅವ್ರಿಗೆ ಅಂತ ಒಂದಷ್ಟು ವೋಟ್ ಬ್ಯಾಂಕ್ ಇದೆ. ಒಂದ್ 5% ಚೇಂಜ್ ಮಾಡಕ್ಕೆ. ಓಲಿ ಯಡಿಯೂರಪ್ಪ 10% ತಗೊಂಡಿರೋ ಕೆಜೆಪಿ ಕಟ್ಟಿ, ಅದು ಕ್ಯಾಂಡಿಡೇಟ್ಗಳು ಕೂಡ ಕಾರಣ ಆಗಿರುತ್ತೆ. ಒಂದ್ 5-10% ಅಂದ್ರೆ ಕಾಂಗ್ರೆಸ್ ಈಗಿರೋದು 40-30. ಸಿದ್ದರಾಮಯ್ಯ ಇರ್ಲಿ ಇಲ್ದೆ ಹೋಗ್ಲಿ, ಅದಕ್ಕೊಂದು ಆವರೇಜ್ 34-35-36% ಬರ್ಬೇಕು, ಅದು ವೋಟ್ ಬಂದೇ ಬರುತ್ತೆ. ಸೊ ಹೀಗಾಗಿ ಅದು ಡ್ಯಾಮೇಜ್ ಆದ್ರೆ ಅಂತ ಎಲ್ಲ ಒಂದ್ ಸ್ವಲ್ಪ ಒದ್ದಾಡ್ತಾವ್ರೆ. ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಅಷ್ಟೇ ಅವ್ರು ಹೇಳಿರೋದು, ಕ್ಯಾಂಪೇನ್ ಮಾಡಲ್ಲ ಅಂತ ಏನ್ ಹೇಳಿಲ್ಲ. ಸೊ ರಾಹುಲ್ ಗಾಂಧಿ ಹೇಳಿದ್ರೆ ಮಾಡ್ತಾರೆ ಅಂತ ಒಂದಷ್ಟು ನಾಯಕರು ಹೇಳಿದ್ದಾರೆ. ಬಟ್ ರಾಹುಲ್ ಗಾಂಧಿ ಮಾತಕ್ಕೂ ಬಗ್ಗಲ್ಲ ಸಿದ್ದರಾಮಯ್ಯನವರು. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾವ ರಾಜಕೀಯ ಮಾಡ್ತಾರೆ? ಆಗ್ಲೇ ರಾಜ್ಯಸಭೆಗೆ ಹೋಗಿ ಎಂತಿತ್ತು, ಅದು ಅವ್ರು ಒಪ್ಲಿಲ್ಲ. ಹೇಗೆ ನಿತೀಶ್ ಕುಮಾರ್ ಅವ್ರನ್ನ ರಾಜ್ಯಸಭೆಗೆ ಕಳಿಸಿ ಅವ್ರನ್ನ ಕೆಳಗಡೆ ಇಳಿಸಿದ್ರು ಬಿಜೆಪಿ ಅವರು ಬಿಹಾರದಲ್ಲಿ, ಹಂಗ್ ಮಾಡಕ್ ಅದನ್ನ ಸಿದ್ದರಾಮಯ್ಯ ಒಪ್ಲಿಲ್ಲ. ಅವರು ಇನ್ನೂ ಋಣ ಶಾಸಕರಾಗಿ ಉಳ್ಕೊಂಡಿದ್ದಾರೆ. ಬಟ್ ಶಾಸಕರಾಗಿ ಕೂರಕ್ಕಾಗತ್ತಾ ವಿಧಾನಸೌಧಕ್ಕೆ ಬಂದವರು? ಹಾಗಲ್ಲ. ಶಾಸಕಾಂಗ ಪಕ್ಷದ ನಾಯಕ ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಏನು ರೋಲ್? ಸೊ ಹಾಗಾಗಿ ಅವೆಲ್ಲವೂ ಇದೆ, ನೋಡ್ಬೇಕೇನು ಅಂತ. ಇನ್ನು ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಕುರಿತು ರಾಜಕೀಯ ಚಟುವಟಿಕೆಗಳು ದೆಹಲಿಯಲ್ಲಿ ತೀವ್ರಗೊಂಡಿವೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಆಗಮಿಸಿದಂತೆ ಕರ್ನಾಟಕ ಭವನ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದ್ದು, ಸಚಿವ ಸ್ಥಾನ ಆಕಾಂಕ್ಷಿಗಳು ಹಾಗೂ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಭೇಟಿಗಾಗಿ ಮುಗಿಬಿದ್ದಿದ್ದಾರೆ. ಇಂದು ಸಂಜೆ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಾಜ್ಯವನ್ನ ಪ್ರತಿನಿಧಿಸುವ ಕೇಂದ್ರ ಸಚಿವರು ಮತ್ತು ಸಂಸದರೊಂದಿಗೆ ಮಹತ್ವದ ಸಭೆ ನಡೆಸಿ, ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆ, ಕಾವೇರಿ ಮಹದಾಯಿ, ಮೇಕೆದಾಟು, ಕೃಷ್ಣಾ ನದಿ ಯೋಜನೆಗಳು ಸೇರಿದಂತೆ ಕರ್ನಾಟಕದ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು. ಮಂಗಳವಾರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೊಂದಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಹತ್ವದ ಸಭೆ ನಡೆಸುವ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಪಕ್ಷದ ಹಿರಿಯ ನಾಯಕರೊಂದಿಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ಹಂತದ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಪ್ರಾದೇಶಿಕ, ಜಾತಿ ಹಾಗೂ ರಾಜಕೀಯ ಸಮೀಕರಣಗಳನ್ನ ಗಮನದಲ್ಲಿಟ್ಟುಕೊಂಡು ಹೊಸ ಮುಖಗಳಿಗೆ ಅವಕಾಶ ನೀಡುವ ಕುರಿತು ಚರ್ಚೆ ನಡೆದಿದೆ. ಹೈಕಮಾಂಡ್ ನಿಂದ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ದೊರೆತರೂ ಹೊಸ ಸಚಿವರ ಪ್ರಮಾಣ ವಚನ ತಕ್ಷಣ ನಡೆಯುವ ಸಾಧ್ಯತೆ ಕಡಿಮೆ ಎನ್ನಲಾಗ್ತಾ ಇದೆ.
ಯಾಕಂದ್ರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಜುಲೈ 30ರವರೆಗೆ ರಾಜ್ಯದ ಹೊರಗಿರುವ ಕಾರಣ ಪ್ರಮಾಣ ವಚನ ಕಾರ್ಯಕ್ರಮ ಕೆಲ ದಿನ ಮುಂದೂಡುವ ಸಾಧ್ಯತೆ ಇದೆ. ರಾಜ್ಯಪಾಲರ ಲಭ್ಯತೆಗೆ ಅನುಗುಣವಾಗಿ ಪ್ರಮಾಣ ವಚನ ದಿನಾಂಕ ನಿಗದಿಯಾಗಲಿದೆ. ಇದರ ನಡುವೆ ಸಚಿವ ಸ್ಥಾನ ಯಾರ ಪಾಲಾಗುತ್ತೆ, ಹಾಲಿ ಸಚಿವ ಸಂಪುಟದಲ್ಲಿ ಯಾರಿಗೆ ಬಡ್ತಿ, ಯಾರಿಗೆ ಹೊಸ ಅವಕಾಶ ಸಿಗುತ್ತೆ ಎಂಬ ಕುತೂಹಲ ಕಾಂಗ್ರೆಸ್ ವಲಯದಲ್ಲಿ ತಾರಕೇರಿದೆ. ಹೈಕಮಾಂಡ್ ಸಭೆಯ ಬಳಿಕ ಸಂಪುಟ ವಿಸ್ತರಣೆಯ ಅಂತಿಮ ಚಿತ್ರಣ ಸ್ಪಷ್ಟವಾಗುವ ನಿರೀಕ್ಷೆ ಇದ್ದು, ಮುಂದಿನ 24ರಿಂದ 28 ಗಂಟೆಗಳು ರಾಜ್ಯ ರಾಜಕೀಯದಲ್ಲಿ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಡಿಕೆ ಡೆಲ್ಲಿಲಿದ್ದಾರೆ. ಸಿದ್ದರಾಮಯ್ಯವರು ಈ ಗ್ಯಾಪ್ ಅಲ್ಲಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಚುನಾವಣಾ ರಾಜಕೀಯವನ್ನ. ಸೊ ಅಲ್ಲಿ ಯಾರು ಅವ್ರ ಪರವಾಗಿ ಏನು ಲಾಬಿ ಮಾಡ್ಬೇಕಂತ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಬಟ್ ಹೊಸಬರು ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವರಾಗೋ ಸಾಧ್ಯತೆ ಇದೆ. ಇನ್ನು ಹಳಬರಲ್ಲಿ ಚಲುವರಾಯಸ್ವಾಮಿ ಅವರು, ಸಂತೋಷ್ ಲಾಡು ಅವ್ರ ಹೆಸರು ಬಹಳ ಮುಂಚೂಣಿ ಇದೆ. ಮತ್ತೆ ಜಮೀರ್ ಅಹಮದ್ ಖಾನ್. ಇನ್ನು ಹೆಚ್ಚು ಕಮ್ಮಿ 16 ಮಂದಿ ಹೊಸಬರು, ಇನ್ನು 4 ಮಂದಿ ಹಳಬರೇ ಮತ್ತೆ ಮಂತ್ರಿ ಆಗುವಂತ ಸಾಧ್ಯತೆ ಇದೆ. ಬಟ್ ಅದು ವಿಷಯದಲ್ಲಿ ಸ್ವಲ್ಪ ಅಗ್ಗಜಗ್ಗಾಟ ಇದೆ, ಹಾಗಾಗಿ ಡಿಲೇ ಆಗ್ತಾ ಇದೆ, ನೋಡಬೇಕು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆರಂಭವಾಗಿರುವ ಬೆನ್ನಲ್ಲೇ ಸಚಿವ ಸ್ಥಾನಾಕಾಂಕ್ಷಿಗಳ ಚಟುವಟಿಕೆಗಳು ತೀವ್ರಗೊಂಡಿವೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಸಭೆಗಳು ನಡೆಯುತ್ತಿರುವ ನಡುವೆಯೇ ಕಾಂಗ್ರೆಸ್ ನಾಯಕರು ತಮ್ಮ ಅಭಿಪ್ರಾಯಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಈ ಬಾರಿ ತಮಗೆ ಸಚಿವ ಸ್ಥಾನ ಸಿಗುವ ಸಂಪೂರ್ಣ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಹಲವು ವರ್ಷಗಳಿಂದ ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದು, ಸಂಘಟನೆ ಹಾಗೂ ಸರ್ಕಾರದ ಪರವಾಗಿ ನೀಡಿದ ಸೇವೆಯನ್ನ ಹೈಕಮಾಂಡ್ ಗುರುತಿಸಿದೆ ಎಂಬ ನಂಬಿಕೆ ವ್ಯಕ್ತಪಡಿಸಿದರು. ರಾಜ್ಯದ ಪ್ರಮುಖ ನಾಯಕರು ಈಗಾಗಲೇ ದೆಹಲಿಗೆ ತೆರಳಿದ್ದು, ಮಂಗಳವಾರ ನಡೆಯಿರತಕ್ಕಂಥ ಹೈಕಮಾಂಡ್ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸಭೆಯ ಬಳಿಕ ಬುಧವಾರ ಅಥವಾ ಗುರುವಾರ ಸಂಪುಟ ವಿಸ್ತರಣೆ ನಡೆಯುವ ನಿರೀಕ್ಷೆ ಇದ್ದು, ಅಂತಿಮ ತೀರ್ಮಾನ ಪಕ್ಷದ ವರಿಷ್ಠರ ಕೈಯಲ್ಲಿದೆ ಅಂತ ಹೇಳಿದರು. ಕಳೆದ ಬಾರಿ ಮೈಸೂರಿನವರೇ ಮುಖ್ಯಮಂತ್ರಿ ಆಗಿದ್ದ ಕಾರಣ ಪ್ರಾದೇಶಿಕ ಸಮತೋಲನದ ಹಿನ್ನೆಲೆಯಲ್ಲಿ ತಮಗೆ ಅವಕಾಶ ಸಿಗಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದ್ದು, ಈ ಬಾರಿ ಮೈಸೂರು ಭಾಗಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದಂತ ಮಾಜಿ ಸಚಿವ ಸಂತೋಷ್ ಲಾಡ್ ಕೂಡ ಸಂಪುಟ ವಿಸ್ತರಣೆ ಕುರಿತು ಮಹತ್ವದ ಸುಳಿವು ಕೊಟ್ಟರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಎಐಸಿಸಿ ಹೈಕಮಾಂಡ್ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ ಹೊರಬೀಳಲಿದ್ದು, ಮುಂದಿನ 3 ದಿನಗಳಲ್ಲಿ ಚಿತ್ರಣ ಸ್ಪಷ್ಟವಾಗುತ್ತೆ ಅಂತ ಅವರು ತಿಳಿಸಿದರು. ಸಚಿವ ಸ್ಥಾನಕ್ಕಾಗಿ ಶಾಸಕರು ಮತ್ತು ನಾಯಕರು ದೆಹಲಿಯಲ್ಲಿ ಲಾಬಿ ನಡೆಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಅವರು, ರಾಜಕೀಯದಲ್ಲಿ ಎಲ್ಲರಿಗೂ ಸಚಿವರಾಗುವ ಆಸೆ ಇರುವುದು ಸಹಜ, ಆದ್ರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಕೈಯಲ್ಲಿದ್ದು ಅದನ್ನೇ ಎಲ್ಲರೂ ಗೌರವಿಸಬೇಕು ಅಂತ ಹೇಳಿದರು. ಹಿರಿಯರಿಗೆ ಅವಕಾಶ ನೀಡಬೇಕೆ ಅಥವಾ ಯುವಕರಿಗೆ ಆದ್ಯತೆ ನೀಡಬೇಕು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಂತೋಷ್ ಲಾಡ್, ಯಾವುದೇ ಪಕ್ಷದಲ್ಲೂ ಯುವ ನಾಯಕತ್ವಕ್ಕೆ ಅವಕಾಶ ನೀಡಬೇಕು ಎಂಬ ಚರ್ಚೆ ನಡೆಯುತ್ತೆ, ಆದ್ರೆ ಹಿರಿಯ ನಾಯಕರ ಅನುಭವವು ಸರ್ಕಾರಕ್ಕೆ ಅಗತ್ಯವಾಗಿದ್ದು, ಹಿರಿಯರು ಮತ್ತು ಯುವಕರ ನಡುವೆ ಸಮತೋಲನ ಸಾಧಿಸುವ ಹೊಣೆಗಾರಿಕೆ ಹೈಕಮಾಂಡ್ಗೆ ಇದೆ ಅಂತ ಅಭಿಪ್ರಾಯವನ್ನ ಪಟ್ಟರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯುವ ನಿರ್ಧಾರದ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಲಾಡ್, ಅವರ ನಿರ್ಧಾರವನ್ನ ಗೌರವಿಸುತ್ತೇವೆ, ಆದ್ರೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಯಲ್ಲೂ ಸ್ಪರ್ಧಿಸಬೇಕು ಎಂಬುದು ನನ್ನ ಆಶಯ ಅಂತ ಹೇಳಿದ್ರು. ಕ್ಯಾಬಿನೆಟ್ ಅಲ್ಲಿ ಏನು ಸಂತೋಷ್ ಲಾಡು, ಜಮೀರ್ ಅಹಮದ್ ಖಾನ್ ಹಾಗೆ ಚಲುವರಾಯಸ್ವಾಮಿ ಅವರು, ಇವ್ರ ಬಗ್ಗೆ ಹಠ ಇದೆ, ಇವ್ರು ಮತ್ತೆ ಬೇಕು ಅಂತ. ಇನ್ನೊಬ್ರು ಯಾರು ಹಳಬ್ರು ಬರ್ತಾರೆ ನೋಡ್ಬೇಕು. ಇನ್ನು 16 ಮಂದಿ ಫ್ರೆಶ್ ಫೇಸಸ್ ಇದ್ದೇ ಇರುತ್ತೆ. ಅಂಡ್ ಸಿದ್ದರಾಮಯ್ಯ ಮತ್ತೆ ಇರಬೇಕು ಅಂದ್ರೆ ಹೊಸಬ್ರಿಗೆ ಯಾವಾಗ ಅವಕಾಶ ಆಗೋದು ಅಲ್ವಾ? ಇನ್ನು ಕಾಂಗ್ರೆಸ್ ಅಲ್ಲಿ ಇನ್ನು ಹೊಸ ಕುರುಬ ಕಮ್ಯುನಿಟಿಕ್ಸ್ ಅಂತ ಬಹಳಷ್ಟು ನಾಯಕರವ್ರೆ. ಹಳಬ್ರೆ ಕಂಟೆಸ್ಟ್ ಮಾಡ್ತಾವ್ರೆ. ಒಂದು ಮಾನದಂಡ ಇಟ್ಕೋಬೇಕು, 70 ವರ್ಷ ಆದ್ಮೇಲೆ 60 ವರ್ಷ ಮೇಲೆ ಟಿಕೆಟ್ ಕೊಡಬಾರ್ದು ಅಂತ. ಹೊಸಬ ಹುಡುಗರು ರಾಜಕಾರಣ ಮಾಡೋದು ಯಾವಾಗ? ಹಿಂಗಾಗ್ಬಿಟ್ರಿ ಎಲ್ಲ ಇವರೇ ಮಾಡಿದ್ರೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಈ ಬಾರಿ ರಾಜಕೀಯ ವಲಯದಲ್ಲಿ ವಿಶೇಷ ಗಮನ ಸೆಳೆದಿದೆ. ಇದಕ್ಕೆ ಕಾರಣ ಇದೇ ಮೊದಲ ಬಾರಿಗೆ ಅವರಿಗೆ ರಾಷ್ಟ್ರ ರಾಜಧಾನಿಯಲ್ಲಿ ವಿಶೇಷ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮುಖ್ಯಮಂತ್ರಿ ಬೆಂಗಳೂರಿನಿಂದ ದೆಹಲಿಗೆ ಆಗಮಿಸುತ್ತಿದ್ದಂತೆ ಕರ್ನಾಟಕ ಪೊಲೀಸರ 7 ಸದಸ್ಯರ ವಿಶೇಷ ಭದ್ರತಾ ತಂಡ ಅವರ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಈ ತಂಡದಲ್ಲಿ ಒಬ್ಬ ಎಸ್ಪಿ, ಇನ್ಸ್ಪೆಕ್ಟರ್ ಸೇರಿದಂತೆ ವಿವಿಧ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದ್ದು, ಮುಖ್ಯಮಂತ್ರಿ ಸಂಚರಿಸುವ ಎಲ್ಲಾ ಸ್ಥಳಗಳಲ್ಲೂ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಲಾಗಿದೆ. ಮೂಲಗಳ ಪ್ರಕಾರ ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿಗೆ ಈ ಹಿಂದೆ ದೆಹಲಿಯಲ್ಲಿ ಇಷ್ಟೊಂದು ಭಾರತದ ವಿಶೇಷ ಭದ್ರತೆ ವ್ಯವಸ್ಥೆ ಕಲ್ಪಿಸಲಾಗಿರಲಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿರುವ ಈ ಭದ್ರತೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದೇ ವೇಳೆ ದೆಹಲಿ ಕರ್ನಾಟಕ ಬಂದಲ್ಲಿ ನಡೆಯಿರತಕ್ಕಂಥ ರಾಜ್ಯದ ಸಂಸದರ ಸಭೆಗೆ ಮುನ್ನ ಮುಖ್ಯಮಂತ್ರಿ ಪೂರ್ವಭಾವಿ ಸಭೆ ನಡೆಸುತ್ತಿದ್ದಾರೆ. ಈ ಸಭೆಯಲ್ಲಿ ರಾಜ್ಯದ ಜಲ ಹಿತಾಸಕ್ತಿ, ಕಾವೇರಿ ಮಹದಾಯಿ, ಮೇಕೆದಾಟು ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳು ಹಾಗೂ ಮುಂದಿನ ಕಾರ್ಯತಂತ್ರದ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ರಾಜ್ಯಸಭೆ ಮೆಂಬರ್ಸು, ಲೋಕಸಭೆ ಮೆಂಬರ್ಗಳ ಜೊತೆ ಸಭೆ, ಇನ್ನೊಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಪುಟ ಹೊಸ ಪಟ್ಟಿಗೆ ಒಪ್ಪಿಗೆ ಪಡೆಯೋದು. ಅಲ್ಲಿ ನೀಟ್ ಕುರಿತು ಗಲಾಟೆ ಆಗ್ತದೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಕಚೇರಿ ನಡುವೆ ಗಲಾಟೆ ಆಗ್ತಿದಲ್ಲ, ಅಲ್ಲ ಬಿಜೆಪಿ ಅವ್ರು ಯಾರಾದ್ರೂ ಸುಮ್ಮನೆ ಹಂಗೆ ಆತರ ಭದ್ರತೆ ದೃಷ್ಟಿಯಿಂದ ಅದು ಮಾಡಿರ್ತಾರೆ ಅಷ್ಟೇ. ಹೊಸದೇನು ಆ ಥರದ್ದೇನು ಚರ್ಚೆ ಮಾಡುವಂತ ಟಾಪಿಕ್ ಅಲ್ಲ ಅನ್ಸುತ್ತೆ.
ನೀಟ್ ಪರೀಕ್ಷೆ ಅಕ್ರಮ ವಿರೋಧಿ ಪ್ರತಿಭಟನೆ ಕುರಿತು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ನೀಡಿದ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ವಿವಾದ ಕಾರಣ ಆಗಿದೆ. ಮುಲ್ಲಾಗಳ ಎದೆ ಸೆಳೆದ್ರೆ 3 ಅಕ್ಷರ ಬರಲ್ಲ ಎಂಬ ಹೇಳಿಕೆ ಸಂಬಂಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್ ಪ್ರಕರಣ ಇದೀಗ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಜುಲೈ 31ರವರೆಗೆ ಸಿಟಿ ರವಿ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಪೊಲೀಸರಿಗೆ ಸೂಚಿಸಿ ಮಧ್ಯಂತರ ರಿಲೀಫ್ ಕೊಟ್ಟಿದೆ. ಕೊಪ್ಪಳದಲ್ಲಿ ಮಾತನಾಡಿದಂತ ಸಿಟಿ ರವಿ, ನಾನು ಮುಲ್ಲಾ ಎಂದಿದ್ದೇನೆ, ಮುಲ್ಲಾಗಳು ಎಂದಿಲ್ಲ. ನನ್ನ ಹೇಳಿಕೆಯನ್ನು ಉದ್ದೇಶಪೂರ್ವಕವಾಗಿ ತಿರುಚಲಾಗಿದೆ. ಸುಳ್ಳು ದೂರಿಗೆ ನಾನು ಎದುರೋದಿಲ್ಲ, ಅಗತ್ಯವಿದ್ರೆ ಜೈಲಿಗೂ ಹೋಗಲು ಸಿದ್ಧ ಅಂತ ಸ್ಪಷ್ಟಪಡಿಸಿದ್ದಾರೆ. ಜಾಮಿಯಾ ಮಸೀದಿ ಸಮಿತಿಯ ಅಧ್ಯಕ್ಷ ಮುದಾಸಿರ್ ಪಾಷಾ ವಿರುದ್ಧವೂ ತಾವು ದೂರು ನೀಡಿರುವುದಾಗಿ ತಿಳಿಸಿದ ಅವರು, ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಟೀಕಿಸಿದ್ದೇನೆ ಹೊರತು ಇಡೀ ಸಮುದಾಯವನ್ನು ಗುರಿಯಾಗಿಸಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಟಿ ರವಿ, ಕೆಪಿಎಸ್ಸಿ ನೇಮಕಾತಿ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಯಾರೂ ಹೊಣೆ ಹೊತ್ತು ರಾಜೀನಾಮೆ ನೀಡಿಲ್ಲ ಅಂತ ಆರೋಪ ಮಾಡಿದರು. ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಈಗಾಗಲೇ 2 ಬಾರಿ ನೋಟಿಸ್ ಜಾರಿ ಮಾಡಿದ್ದು, ಸದ್ಯ ನ್ಯಾಯಾಲಯದ ಮೊರೆ ಹೋಗಿರ್ತಕ್ಕಂಥ ಸಿಟಿ ರವಿ ಪರ ಹಿರಿಯ ವಕೀಲರು ಎಫ್ಐಆರ್ ಕಾನೂನುಬದ್ಧತೆ ಪ್ರಶ್ನಿಸಿ ವಾದ ಮಂಡಿಸಿದ್ದಾರೆ. ಇನ್ನೊಂದೆಡೆ ಜಾಮಿಯಾ ಮಸೀದಿ ಸಮಿತಿಯ ದೂರಿನ ಮೇರೆಗೆ ದಾಖಲಾಗಿರ್ತಕ್ಕಂಥ ಈ ಪ್ರಕರಣ ರಾಜಕೀಯ ವಲಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾಕ್ಸಮರಕ್ಕೂ ಕಾರಣವಾಗಿದ್ದು, ಜುಲೈ 31ರ ಹೈಕೋರ್ಟ್ ವಿಚಾರಣೆಯತ್ತ ಎಲ್ಲರ ಗಮನ ನೆಟ್ಟಿದೆ. ಸಿಟಿ ರವಿ ಮಾತಾಡ್ಬಿಡ್ತಾರೆ, ಲೈಕ್ ಅಂದ್ರೆ ಅದೇನು ಗೊತ್ತಿಲ್ಲ, ಬಟ್ ಅವ್ರು ಅದಕ್ಕೆ ಹೆಸರಾಗಿರೋದು ಆ ಕಾರಣಕ್ಕೆ ತಾನೆ ಆ ಕೆಲಸ ಮುಂದುವರಿಸಿದಾರಷ್ಟೇ. ದೇಶಾದ್ಯಂತ ಭಾರಿ ಚರ್ಚೆಯಾಗುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಹಾಗೂ ನಂಬಿಕೆಯನ್ನ ಮರುಸ್ಥಾಪಿಸುವ ಉದ್ದೇಶದಿಂದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 26 ಅನ್ನ ಲೋಕಸಭೆಯಲ್ಲಿ ಮಂಡಿಸಲಾಯಿತು. ವಿಪಕ್ಷಗಳ ಗದ್ದಲದ ನಡುವೆಯೇ ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡಿಸಿದ್ರು. ಆದರೆ ವಿಪಕ್ಷಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಶಾಂತಿಯುತ ಪ್ರತಿಭಟನೆಯ ವೇಳೆ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್, ಪೆಲೆಟ್ ಗನ್ ದಾಳಿ ನಡೆಸಿದ್ದನ್ನ ಖಂಡಿಸಿ ಸದನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ವು. ಈ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಉತ್ತರ ನೀಡುವಂತೆ ಆಗ್ರಹಿಸಿ ಗದ್ದಲವೆಬ್ಬಿಸಿದ್ವು. ಆದರೆ ಸ್ಪೀಕರ್ ಓಂ ಬಿರ್ಲಾ ಪರೀಕ್ಷಾ ಕ್ರಮ ತಡೆ ಬಗ್ಗೆ ಮಸೂದೆ ಮಂಡಿಸಲಾಗುವುದು, ಕಲಾಪ ಗದ್ದಲಗಳಲ್ಲಿಯೇ ವ್ಯರ್ಥವಾಗಬಾರದು ಅಂತ ಹೇಳಿ ಮಸೂದೆ ಮಂಡನೆಗೆ ಸಚಿವರಿಗೆ ಸೂಚಿಸಿದ್ರು. ಆದಾಗ್ಯೂ ವಿಪಕ್ಷಗಳ ಸದಸ್ಯರು ಮಕ್ಕಳ ಮೇಲಿನ ಲಾಠಿ ಚಾರ್ಜ್ಗೆ ಅಮಿತ್ ಶಾ ಉತ್ತರ ನೀಡಲೇಬೇಕು ಅಂತ ಒತ್ತಾಯಿಸಿ ಬಿಗುಪಟ್ಟು ಹಿಡಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಗದ್ದಲ ಮುಂದುವರಿಸಿದ್ರು. ವಿಪಕ್ಷಗಳ ಗದ್ದಲದ ನಡುವೆಯೂ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಪರೀಕ್ಷಾ ಅಕ್ರಮ ತಡೆ ಮಸೂದೆ ಮಂಡಿಸಿದ್ರು. ಮಸೂದೆಯಿಂದ ಆಗುವ ಪ್ರಯೋಜನ ಹಾಗೂ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಎಂಬಿತ್ಯಾದಿ ವಿಚಾರದ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸಲಾಗುವುದು. ಮಸೂದೆ ಬಗ್ಗೆ ಚರ್ಚಿಸುವ ನಿಟ್ಟಿನಲ್ಲಿ ಸ್ಪೀಕರ್ ಓಂ ಬಿರ್ಲಾ ಲೋಕಸಭಾ ಕಲಾಪವನ್ನ ಮುಂದೂಡಿದ್ರು. ಅವೆಲ್ಲ ತಿದ್ದುಪಡಿ ಮಾಡಬೇಕು ಅಂತಾರೆ, ಸರಿ ಇದ್ರೆ ಒಪ್ಕೋಬೇಕು, ಹಳೇದು ಆಮೇಲೆ ಚರ್ಚೆ ಮಾಡಿ ಕಳ್ಕೊಳ್ಳೋದೇನೈತೆ. ಈ ಬಿಲ್ಗಳು ಪಾಸ್ ಮಾಡ್ಕೊಳ್ಳೋರೆ ಅವ್ರಿಗೆ ಇಂಥ ಅಲ್ಕಟ್ಗಿರಿ ಮಾಡೋರ್ಗೆ, ಇಂಥ ಸಮಸ್ಯೆ ಮಾಡೋರ್ಗೆ ಕಾನೂನು ತರದ್ ಯಾವಾಗ? ಬರೀ ಪಾಲಿಟಿಕ್ಸ್. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಧರ್ಮೇಂದ್ರ ಪ್ರಧಾನ್. ಈಗ ದೆಹಲಿಯ ಪಂಚಾತಾರ ಹೋಟೆಲ್ ನಲ್ಲಿ ಅದಕ್ಕೆ ಸಂಭ್ರಮಾಚರಣೆ ಮಾಡಿದ್ರು ಯಾರು? ಸಿಜೆಪಿ ಹುಡುಗರುಗಳು. ಈ ಸಂಭ್ರಮದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದಂತೆ ಸಿಜೆಪಿ ಸಂಘಟನೆಯ ವಿರುದ್ಧ ಟೀಕೆಗಳು ಕೇಳಿ ಬರುತ್ತಿವೆ. ವಿಡಿಯೋದಲ್ಲಿ ಸಿಜೆಪಿಯ ಪ್ರಮುಖ ವಕ್ತಾರರಾದ ಸೌರವ್ ದಾಸ್ ಮತ್ತು ಅಶುತೋಷ್ ರಾಂಕಾ ಸೇರಿದಂತೆ ಹಲವು ಯುವ ಕಾರ್ಯಕರ್ತರು ಐಷಾರಾಮಿ ಹೋಟೆಲ್ನಲ್ಲಿ ಸಂಭ್ರಮಿಸುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಆದರೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಅಭಿಜಿತ್ ದಿಪ್ಕೆ ಈ ಕಾರ್ಯಕ್ರಮದಲ್ಲಿ ಕಾಣಿಸದಿರುವುದು ಕೂಡ ಚರ್ಚೆಗೆ ಕಾರಣವಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿ ಹಲವು ವಾರಗಳ ಕಾಲ ದೆಹಲಿಯಲ್ಲಿ ನಿರಂತರ ಪ್ರತಿಭಟನೆ ನಡೆಸಿತ್ತು. ಸಚಿವರ ರಾಜೀನಾಮೆಯ ಬಳಿಕ ನಡೆದ ಈ ಸಂಭ್ರಮಾಚರಣೆ ಒಂದು ಕಡೆ ಬೆಂಬಲಿಗರಲ್ಲಿ ಹರ್ಷ ಮೂಡಿಸಿದ್ರೆ, ಮತ್ತೊಂದೆಡೆ ಅದರ ವೈಭವದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಎದ್ದಿವೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಸುಪ್ರೀಂ ಕೋರ್ಟ್ ವಕೀಲ ಹಾಗೂ ಬಿಜೆಪಿ ರಾಜ್ಯಸಭಾ ಸದಸ್ಯ ಮಹೇಶ್ ಜೇಠ್ಮಲಾನಿ ಪಂಚತಾರ ಹೋಟೆಲ್ನಲ್ಲಿ ನಡೆದ ಸಂಭ್ರಮಾಚರಣೆಯನ್ನ ತೀವ್ರವಾಗಿ ಟೀಕಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಉಲ್ಲೇಖಿಸಿ, ವಾರಗಳ ಕಾಲ ನಡೆದ ಪ್ರತಿಭಟನೆಗೆ ಹಣಕಾಸು ಒದಗಿಸಿದವರು ಯಾರು? ನೂರಾರು ಕಾರ್ಯಕರ್ತರ ಪ್ರಯಾಣ, ವಸತಿ, ಆಹಾರ ವೆಚ್ಚವನ್ನ ಯಾರು ಭರಿಸಿದ್ರು? ಪಂಚತಾರ ಹೋಟೆಲ್ನ ಬಿಲ್ ಪಾವತಿಸಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ. ಜೇಠ್ಮಲಾನಿ ಅವರ ಈ ಪ್ರಶ್ನೆಗಳನ್ನ ಸಿಜೆಪಿಯ ನಿಧಿಯ ಮೂಲ ಮತ್ತು ಸಂಘಟನೆಯ ಹಣಕಾಸಿನ ಪಾರದರ್ಶಕತೆ ಕುರಿತು ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಸಿಜೆಪಿ ಬೆಂಬಲಿಗರು ಹೋರಾಟದ ಯಶಸ್ಸನ್ನು ಆಚರಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ಆದರೆ ಪ್ರತಿಭಟನೆಯ ನಂತರ ಐಷಾರಾಮಿ ಹೋಟೆಲ್ನಲ್ಲಿ ನಡೆದ ಸಂಭ್ರಮಾಚರಣೆ ಸಾರ್ವಜನಿಕ ಚಳುವಳಿಯ ಮೌಲ್ಯಗಳಿಗೆ ಹೊಂದಿಕೆಯಾಗುತ್ತದೆಯೇ ಎಂಬ ಪ್ರಶ್ನೆಯನ್ನ ವಿರೋಧಿಗಳು ಮತ್ತು ಹಲವು ಸಾಮಾಜಿಕ ಜಾಲತಾಣ ಬಳಕೆದಾರರು ಎತ್ತಿದ್ದಾರೆ. ಏನಪ್ಪ, ದುಡ್ಡಿರೋರೆ, ದುಡ್ಡಿಲ್ದಿರೋ ಅಲ್ಲಿ ಪಾರ್ಟಿ ಮಾಡ್ತಾವ್ರೆ. ಬಟ್ ಅವರವ್ರು ದುಡ್ಡು ಯಾರೋ ಕೊಟ್ಟಿದ್ರು, ಈಗ ತನಿಖೆ ಆದ್ರೆ ಗೊತ್ತಾಗತ್ತೆ ಏನು ಅಂತ. ಬಟ್ ಅಂತದ್ದೇನು ಅಂತ ಗೊತ್ತಾಗ್ತಿಲ್ಲ. ಏನ್ ರೋಡ್ ಈ ಜಂಜಿಗಳಪ್ಪ ಅವರೆಲ್ಲ ಹೋಗದೆ ಪಬ್ಗೆ, ಕ್ಲಬ್ಗೆ, ಅಲ್ಲೋ ಪಾರ್ಟಿ ಮಾಡ್ಕೊಂಡವ್ರೆ. ಬಟ್ ಹಂಗೂ ದುಡ್ಡು ಗಿಡ್ಡು ಯಾರು ಕೊಟ್ಟಿರೋ ತನಿಖೆ ಮಾಡ್ಬೋದಪ್ಪ, ತಪ್ಪೇನಿಲ್ಲ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎನ್ಡಿಎಗೆ
ಮರಳಿದ್ದನ್ನು ವಿರೋಧಿಸಿ ದಶಕದ ಹಿಂದೆ ಜೆಡಿಯು ತೊರೆದಿದ್ದ ಮಾಜಿ ಸಂಸದ ಹಾಗೂ ಆರ್ಜೆಡಿ ಮುಖಂಡ ಅರ್ಜುನ್ ರಾಯ್ ಇಂದು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಪಾಟ್ನಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸಂಜಯ್ ಸರೋಗಿ ಅವರ ಸಮ್ಮುಖದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಅವರು ಕಮಲ ಪಾಳೆಯ ಸೇರಿದರು. 2024 ಲೋಕಸಭಾ ಚುನಾವಣೆಯಲ್ಲಿ ಸೀತಾಮಡಿ ಕ್ಷೇತ್ರದಿಂದ ಆರ್ಜೆಡಿ ಟಿಕೆಟ್ನಲ್ಲಿ ಸ್ಪರ್ಧಿಸಿದ್ದ ಅರ್ಜುನ್ ರಾಯ್ ಹಿಂದೆ ಎನ್ಡಿಎ ಸಂಚಾಲಕರಾಗಿದ್ದ ದಿವಂಗತ ಶರತ್ ಯಾದವ್ ಅವರ ನಿಕಟವರ್ತಿಯಾಗಿದ್ದರು. 2013ರಲ್ಲಿ ನಿತೀಶ್ ಕುಮಾರ್ ಬಿಜೆಪಿ ಮೈತ್ರಿ ತೊರೆದಾಗ ಶರತ್ ಯಾದವ್ ಅವರೊಂದಿಗಿದ್ದ ರಾಯ್ 2017ರಲ್ಲಿ ನಿತೀಶ್ ಕುಮಾರ್ ಪುನಃ ಆರ್ಜೆಡಿ ಕಾಂಗ್ರೆಸ್ ಮೈತ್ರಿ ಕಳೆದುಕೊಂಡು ಬಿಜೆಪಿ ಜೊತೆ ಹೋದಾಗ ಅದನ್ನು ತೀವ್ರವಾಗಿ ವಿರೋಧಿಸಿದರು. ಬಳಿಕ ಲೋಕತಾಂತ್ರಿಕ ಜನತಾದಳ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಈ ಪಕ್ಷವು 2022ರಲ್ಲಿ ಜೆಡಿಯು ಜೊತೆ ವಿಲೀನಗೊಂಡಿತ್ತು. ಅರ್ಜುನ್ ರಾಯ್ ಅವರನ್ನ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡ ಬಿಜೆಪಿ ನಾಯಕ ಸಂಜಯ್ ಸರೋಗಿ ರಾಯ್ ಅವರ ಆಗಮನದಿಂದ ಬಿಹಾರದಲ್ಲಿ ಬಿಜೆಪಿ ಮತ್ತಷ್ಟು ಬಲಗೊಳ್ಳಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಜುಲೈ 30ರಂದು ನಡೆದಿರತಕ್ಕಂಥ ಬಂಕಿಪುರ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಜನ್ ಸ್ವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ನಡೆಸುತ್ತಿರುವ ಯಾದವ ಸಮುದಾಯದ ಬಾಗಿಲು ತಟ್ಟುವ ತಂತ್ರಕ್ಕೆ ತಿರುಗೇಟು ನೀಡಲು ಬಿಜೆಪಿ ರಾಜಕೀಯ ನಡೆ ಇಟ್ಟಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 1995ರಿಂದ ಬಿಜೆಪಿ ಗೆಲ್ಲುತ್ತಾ ಬಂದಿರತಕ್ಕಂಥ ಈ ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಯಾದವ ಸಮುದಾಯದ ಬೆಂಬಲ ಗಿಟ್ಟಿಸಲು ಬಂಟ ಯಾದವ್ ಕೊಲೆ ಪ್ರಕರಣವನ್ನ ಪ್ರಮುಖವಾಗಿ ಪ್ರಸ್ತಾಪಿಸಿ ಪ್ರಚಾರ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಭಾವಿ ಯಾದವ ನಾಯಕ ಅರ್ಜುನ್ ರಾಯ್ ಸೇರ್ಪಡೆ ಬಿಹಾರ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಪ್ರಶಾಂತ್ ಕಿಶೋರ್ ಪಾರ್ಟಿ ಕಟ್ಟೆ ಸೋತಿದ್ರು, ಬಟ್ ಈಗ ಬೈ ಎಲೆಕ್ಷನ್ ಕಂಟೆಸ್ಟ್ ಅಂದ್ರೆ ಲೈಕ್ ಅವ್ರ ಪಾರ್ಟಿ ಸೋತಿತ್ತು, ಈಗ ಅವ್ರು ಕಂಟೆಸ್ಟ್ ಮಾಡಿದ್ದಾರೆ. ಅದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕ್ಷೇತ್ರದಲ್ಲಿ ಅವ್ರು ರಾಜೀನಾಮೆ ಕೊಟ್ಟರು, ಅವ್ರು ರಾಜ್ಯಸಭೆಗೆ ಮೆಂಬರ್ ಆದ್ರು ಆ ಕಾರಣಕ್ಕೆ. ಬಟ್ ಬಿಜೆಪಿಯ ಮರ್ಯಾದೆ ಪ್ರಶ್ನೆ ಇದು ರಾಷ್ಟ್ರದಲ್ಲಿ ಈ ಕ್ಷೇತ್ರ. ಹಾಗಾಗಿ ಈ ತರದೆಲ್ಲ ಕೆಲಸ ಬಿಜೆಪಿ ಅವರು ಅವ್ರನ್ನ ಕರ್ಕೊಂಡೇನೋ ಮಾಡ್ತಾವ್ರೆ. ಕಾಲಿವುಡ್ ಸ್ಟಾರ್ ನಟ ಧನುಷ್ ಕೂಡ ಈಗ ದಳಪತಿ ವಿಜಯ್ ಹಾದಿಯಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರಾ? ಹೌದು, ತಮಿಳು ಚಿತ್ರರಂಗದಲ್ಲಿ ಈಗ ಇಂಥದ್ದೊಂದು ರೋಚಕ ಚರ್ಚೆ ಜೋರಾಗಿ ನಡೀತಾ ಇದೆ. ಧನುಷ್ ಇತ್ತೀಚೆಗೆ ನಡೆದ ತಮ್ಮ ಅಭಿಮಾನಿ ಸಂಘದ ಕಾರ್ಯಕ್ರಮದಲ್ಲಿ ಆಡಿದ ಮಾತುಗಳು ಮತ್ತು ಹೊಸ ಧ್ವಜ ಅನಾವರಣ ಮಾಡಿರುವುದು ಈ ಅನುಮಾನಕ್ಕೆ ಅತಿ ದೊಡ್ಡ ಕಾರಣವಾಗಿದೆ. ಅಸಲಿಗೆ ಈ ವಿಷಯ ಏನಪ್ಪಾ ಅಂದ್ರೆ, ಚೆನ್ನೈನಲ್ಲಿ ಧನುಷ್ ಅಭಿಮಾನಿ ಸಂಘದ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಧನುಷ್ ನಿಮ್ಮ ಒಗ್ಗಟ್ಟಿಗೆ ಸಿನಿಮಾ ಮೀರಿದ ದೊಡ್ಡ ಉದ್ದೇಶ ಸಿಗಬೇಕು ಅಂತ ಕರೆ ನೀಡಿದ್ದಾರೆ. ಕೇವಲ ಆಡಿಯೋ ಲಾಂಚ್ ಗಳಿಗೆ ಮಾತ್ರವಾರದೆ ನಿಮ್ಮ ಸುತ್ತಮುತ್ತಲಿನ ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ ತಮ್ಮ ಫ್ಯಾನ್ಸ್ಗೆ ಸೂಚಿಸಿದ್ದಾರೆ. ವಿಶೇಷ ಅಂದ್ರೆ ಇದೇ ವೇದಿಕೆಯಲ್ಲಿ ಹೊಸ ಧ್ವಜವನ್ನು ಅನಾವರಣಗೊಳಿಸಲಾಗಿದೆ. ಧನುಷ್ ಅವರ ಈ ನಡೆ ಈಗ ತಮಿಳುನಾಡಿನ ಇಂದಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರ ಆರಂಭದ ದಿನಗಳನ್ನ ನೆನಪಿಸುತ್ತಿದೆ. ವಿಜಯ್ ಕೂಡ ತಮ್ಮ ತಮಿಳಗ ವೆಟ್ರಿ ಕಳಗಂ ಪಕ್ಷ ಕಟ್ಟುವ ಮುನ್ನ ಇದೇ ರೀತಿ ಅಭಿಮಾನಿ ಸಂಘಗಳ ಮೂಲಕ ತಳಮಟ್ಟದಲ್ಲಿ ಸಮಾಜ ಸೇವೆ ಮಾಡಿದ್ರು. ಇದನ್ನೆಲ್ಲ ನೋಡಿ ಈಗ ಅದೇ ಹಾದಿಯಲ್ಲಿ ಸ್ಟಾರ್ ನಟ ಧನುಷ್ ಕೂಡ ತುಳಿಯುತ್ತಿದ್ದಾರಾ ಅಂತ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, 2031ರ ಚುನಾವಣೆಯಲ್ಲಿ ಧನುಷ್ ಸ್ಪರ್ಧಿಸಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಇನ್ನು ಧನುಷ್ ಅವರ ಸಿನಿಮಾಗಳನ್ನ ಗಮನಿಸಿದ್ರೆ ಇದು ಕಾಕತಾಳೀಯ ಅಂತ ಅನಿಸೋದಿಲ್ಲ. ಅಸುರನ್, ಕರ್ಣನ್ ಹಾಗೂ ಕ್ಯಾಪ್ಟನ್ ಮಿಲ್ಲರ್ ಮುಂತಾದ ಸಿನಿಮಾಗಳಲ್ಲಿ ಅವರು ಶೋಷಣೆ, ಸಮಾನತೆ ಮತ್ತು ಕೆಳವರ್ಗದ ಜನರ ಹಕ್ಕುಗಳಿಗಾಗಿ ಹೋರಾಡುವ ಪಾತ್ರಗಳನ್ನೇ ಹೆಚ್ಚು ಆಯ್ಕೆ ಮಾಡಿಕೊಂಡಿದ್ರು. ಈ ಮೂಲಕ ಅವರು ಜನಪರ ಸಂದೇಶಗಳನ್ನ ನೀಡ್ತಾ ಬಂದಿರೋದು ರಾಜಕೀಯ ಪ್ರವೇಶಕ್ಕೆ ನಡೆಸ್ತಾ ಇರೋ ಪೂರ್ವ ಸಿದ್ಧತೆ ಅಂತ ವಿಶ್ಲೇಷಣೆ ಮಾಡಲಾಗ್ತದೆ. ಬರ್ಲಿ ಬಿಡಿ, ಯಾರು ಬರೋದ್ ಬೇಡ. ಬಟ್ ಆದ್ರೆ ವಿಜಯ್ ಇನ್ನು ಜನಕ್ಕೆ ಬೇಜಾರಾಗಲ್ಲ 5-10 ವರ್ಷದ ಮೇಲೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಸಿದ್ಧತೆಗಳು ವೇಗ ಪಡ್ಕೊಂಡಿದ್ದು ಉತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಲು 17 ಉಪ ಸಮಿತಿಗಳನ್ನು ರಚಿಸಿ ಅವುಗಳ ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಅಂತ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ದಸರಾ ಕಾರ್ಯಕಾರಿ ಸಮಿತಿ ಸಭೆಯ ಬಳಿಕ ಮಾತನಾಡಿದಂತ ಅವರು ಶೀಘ್ರದಲ್ಲೇ ಎಲ್ಲಾ ಉಪ ಸಮಿತಿಗಳಿಗೆ ಸದಸ್ಯರನ್ನ ನೇಮಕ ಮಾಡಲಾಗುವುದು ಅಂತ ಹೇಳಿದರು. ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆಯಾದ ಕಂಬಳ ಆಯೋಜಿಸುವ ಕುರಿತು ಚರ್ಚೆಯಾಗಿದ್ದು ಅಂತಿಮ ತೀರ್ಮಾನವನ್ನ ಮುಖ್ಯಮಂತ್ರಿ ಕೈಗೊಳ್ಳಲಿದ್ದಾರೆ ಅಂತ ಅನುಮತಿ ದೊರೆತರೆ ಸಾಧ್ಗಳಿರತಕ್ಕಂಥ ಸೈಕ್ಲಿಂಗ್ ವೆಲೋಡ್ರೋಮ್ಗಾಗಿ ಗುರುತಿಸಲಾದ ಪ್ರದೇಶದಲ್ಲೇ ಕಂಬಳ ಆಯೋಜಿಸುವ ಸಾಧ್ಯತೆ ಇದೆ ಅಂತ ತಿಳಿಸಿದರು. ಈ ಬಾರಿ ದಸರಾವನ್ನ ಇನ್ನಷ್ಟು ಆಕರ್ಷಕವಾಗಿ ರೂಪಿಸಲು ವಿನೂತನ ಡ್ರೋನ್ ಶೋ ಆಯೋಜಿಸುವ ಜೊತೆಗೆ ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ವೈಮಾನಿಕ ಪ್ರದರ್ಶನ ನಡೆಸುವ ಯೋಜನೆಯೂ ಇದೆ ಅಂತ ಸಚಿವರು ಹೇಳಿದ್ದಾರೆ. ಗೋಲ್ಡ್ ಪಾಸ್ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದ್ದು ಆಸನಗಳ ಸಂಖ್ಯೆಗೆ ಅನುಗುಣವಾಗಿ ಮಾತ್ರ ಗೋಲ್ಡ್ ಪಾಸ್ ಮುದ್ರಿಸಲಾಗುವುದು. ವಿಐಪಿಗಳಿಗೆ ಉಚಿತ ಗೋಲ್ಡ್ ಪಾಸ್ ನೀಡುವುದಿಲ್ಲ ಅಂತ ಘೋಷಿಸಿದ್ದಾರೆ. ದಸರಾ ಆರಂಭಕ್ಕೂ ಮುನ್ನ ಮೈಸೂರು ನಗರದಲ್ಲಿ ನಡೆಯುತ್ತಿರತಕ್ಕಂಥ ಫ್ಲೈಓವರ್, ವೈಟ್ ಟ್ಯಾಪಿಂಗ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸಭೆಯಲ್ಲಿ ಶಾಸಕರು ಮಹಿಳಾ ಸುರಕ್ಷತೆ, ನಗರ ಸ್ವಚ್ಛತೆ ಹಾಗೂ ತಾಲೂಕು ಮಟ್ಟದ ಕ್ರೀಡೋತ್ಸವ ಆಯೋಜನೆ ಸೇರಿದಂತೆ ಹಲವು ಸಲಹೆಗಳನ್ನು ನೀಡಿದ್ದು ಅವುಗಳನ್ನ ಪರಿಗಣಿಸಿ ಈ ಬಾರಿಯ ದಸರಾವನ್ನ ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುವುದು ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ತಗೊಂಡಿದ್ದಾರೆ ಚುನಾವಣಾ ರಾಜಕೀಯದಿಂದ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಮತ್ತೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾ ಬೇಡವಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಧನ್ಯವಾದ.